ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಎದ್ರ ಬಗ್ಗೆ ಅಂದರೆ, ಈಗ ಟ್ಯಾಕ್ಸ್ ಪಾವತಿ ಮಾಡ್ತಾ ಇದ್ರು ಕೂಡ ಫೇಕಾಗಿ ರೇಷನ್ ಕಾರ್ಡನ್ನು ಮಾಡಿಕೊಂಡು ಅವರು ಸರ್ಕಾರ ಕಡೆಯಿಂದ ಬರುವ ಎಲ್ಲ ಸೌಲಭ್ಯವನ್ನು ತಾವು ತಗೊತಾ ಇದ್ರು ಅಂತ ಸರ್ಕಾರ ಗಮನಕ್ಕೆ ಬಂದಿದ್ದಕ್ಕೆ APL ಆಗಿರ್ಬೋದು ಮತ್ತು BPL ರೇಷನ್ ಕಾರ್ಡ್ ಆಗಿರ್ಬೋದು, ಈಗ ಸಾಕಷ್ಟು ರೇಷನ್ ಕಾರ್ಡನ್ನು ಸರ್ಕಾರ ರದ್ದು ಮಾಡಿದೆ. ಅದರಲ್ಲಿ ಲಿಸ್ಟ್ ಕೂಡ ಈಗ ಕಳಿಸಿದ್ದಾರೆ. ಅಂದರೆ ಯಾರ್ದೆಲ್ಲ ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ ಅವ್ರದ್ದು ಈಗ ಲಿಸ್ಟು ಬಿಡುಗಡೆ ಆಗಿದೆ. ಮತ್ತು ಈ ಬಿಡುಗಡೆ ಆದ ಲಿಸ್ಟಿನಲ್ಲಿ ನಿಮ್ಮ ಹೆಸರು ಸಹ ಇರ್ಬೋದು, ನಿಮ್ಮ ರೇಷನ್ ಕಾರ್ಡಿನ ಹೆಸರು ಸಹ ಇದರಲ್ಲಿ ಇರಬಹುದು. ಅದಕ್ಕಾಗಿ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಲೈವ್ನಲ್ಲಿ ನಿಮಗೆ ಹೇಗೆ ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತಾ ಹೋಗ್ತೇನೆ. ಮತ್ತು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ನೀವು ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅಂದರೆ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಫಸ್ಟಿಗೆ ಏನು ಮಾಡ್ಬೇಕಂದ್ರೆ, ನಾನು ಈಗ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಈಗ ಅಂತ ಸರ್ಚ್ ಮಾಡಿದರೆ ಈ ಥರ ನಿಮಗೆ ಆಹಾರ ವೆಬ್ಸೈಟ್ ಓಪನ್ ಆದಮೇಲೆ ಈ ರೀತಿ 3 ಲೈನ್ ಕಾಣ್ತಾ ಇರುತ್ತೆ. ಇಲ್ಲಿ ನೀವು ಬಂದ ಮೇಲೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಈ ರೇಷನ್ ಕಾರ್ಡ್ ಅಂತ ಇದೆ. ಹಾಗೆ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮದು ಕೂಡ ಸಸ್ಪೆಂಡ್ ಲಿಸ್ಟಿನಲ್ಲಿ ಇರಬಹುದು. ಅದಕ್ಕಾಗಿ ಇಲ್ಲಿ ನೀವು ಕೆಳಗೆ ಬಂದರೆ ನೋಡ್ತಾ ಇರ್ಬೋದು, ಶೋ ಕ್ಯಾನ್ಸಲ್ಡ್ ಬಾರ್ ಸಸ್ಪೆಂಡ್ ಲಿಸ್ಟ್ ಅಂತ ಈಗ ಸರ್ಕಾರ ಲಿಸ್ಟ್ ಬಿಟ್ಟಿದೆ. ಸಸ್ಪೆಂಡ್ ಆದ ರೇಷನ್ ಕಾರ್ಡಿನ ಲಿಸ್ಟ್ ಬಿಟ್ಟಿದೆ. ಇಲ್ಲದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಈ ಥರ ನಿಮಗೆ ಓಪನ್ ಆಗುತ್ತೆ. ಈಗ ನೀವು ನಿಮ್ಮ ಡಿಸ್ಟಿಕ್ ಹಾಕ್ಕೋಬೇಕು. ಇಲ್ಲಿ ನಾನೀಗ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಮಂತನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಂತ್ ಅಂದರೆ ಈಗ ಸೆಪ್ಟೆಂಬರೇ ಹಾಕ್ಕೊಳ್ಳಿ. ಇಲ್ಲಿ ತಾಲೂಕು ಹಾಕ್ಕೊಳ್ಳಿ. ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಈಗ ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ಕೊಳ್ಳಿ. ನೀವು ಈ ಥರ ಹಾಕ್ಕೊಂಡು ನೀವು ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ನೋಡ್ತಾ ಇರ್ಬೋದು ನೀವು ಕೆಳಗೆ ನಿಮಗೆ ಪೂರ್ತಿ ನಿಮಗೆ ಲಿಸ್ಟು ಓಪನ್ ಆಗುತ್ತೆ. ನೋಡ್ಬೋದು ನೀವು. ನೋಡಿ, ಇಷ್ಟು ವೆರಿಫಿಕೇಶನ್ ಆದಮೇಲೆ ಇಷ್ಟು ರೇಷನ್ ಕಾರ್ಡನ್ನು ಈ ಡಿಸ್ಟಿಕ್ಕಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಅಂದರೆ ಆ ಲಿಸ್ಟಿನಲ್ಲಿ ನೀವು ಕೂಡ ನಿಮ್ಮ ರೇಷನ್ ಕಾರ್ಡಿಂದು ಕೂಡ ಕ್ಯಾನ್ಸಲ್ ಆಗಿರ್ಬೋದು. ಮತ್ತು ನಿಮಗೆ ಮುಂದೆ ಗೃಹಲಕ್ಷ್ಮಿ ಆಗಿರ್ಬೋದು, ಯಾವುದೇ ರೀತಿ ಗೋರ್ಮೆಂಟ್ ಕಡೆಯಿಂದ ಬರೋ ಸ್ಕೀಮು ಬರೋದಿಲ್ಲ. ಅದಕ್ಕಾಗಿ ನೀವು ಈಗಾಗಲೇ ಏನು ಮಾಡಬೇಕಂದ್ರೆ, ನೀವು ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ನಿಮ್ಮ ಡಿಸ್ಟಿಕ್ಕು ಮತ್ತು ನಿಮ್ಮ ತಾಲೂಕನ್ನು ನೀವು ಹಾಕ್ಕೊಂಡು ನೀವು ಇಲ್ಲಿ ಸರ್ಚ್ ಗೋ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಇಲ್ಲಿ ಲಿಸ್ಟು ಓಪನ್ ಆಗುತ್ತೆ. ಮತ್ತು ನೀವು ಇಲ್ಲಿ ನೋಡ್ಕೋಬಹುದು ನಿಮ್ಮ ಹೆಸರು ಮತ್ತು ನಿಮ್ಮ ಅಡ್ರೆಸ್ ಕೂಡ ಇರುತ್ತೆ. ನಿಮ್ದೇನಾದರೂ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿದೆಯಾ ಇಲ್ಲ ಅಂತ ಈಸಿಯಾಗಿ ನೀವು ಚೆಕ್ ಮಾಡ್ಕೋಬಹುದು. ಮತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ಇನ್ನೊಬ್ಬರಿಗೆ ಕೂಡ ಶೇರ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವುದೇ ಡೌಟ್ ಇದ್ದರೂ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಗೆ ಏನಾದರೂ ವೆಬ್ಸೈಟ್ ಲಿಂಕ್ ಬೇಕಾದರೂ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ವೆಬ್ಸೈಟ್ ಲಿಂಕು ಸಹ ನಿಮಗೆ ನಾವು ಶೇರ್ ಮಾಡ್ತೀವಿ. ಮತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.